ಕಲೆಯ ಗಂಧವೇ ಗೊತ್ತಿಲ್ಲದ ಮನೆಯಲ್ಲಿ ಅರಳಿದ ಪ್ರತಿಭೆ ಪಿ ನಾಗರಾಜ್. ಕಲೆ ಯಾರ ಸೊತ್ತೂ ಅಲ್ಲ, ಅದು ಸಾಧಕನ ಸೊತ್ತು. ಕಲೆ ಎನ್ನುವುದು ಆತ್ಮತೃಪ್ತಿ ಕೊಡುತ್ತದೆ. ಕಲೆಯ ಗಂಧವೇ ಗೊತ್ತಿಲ್ಲದ ಮನೆಯಲ್ಲಿ ಅರಳಿದ ಪ್ರತಿಭೆ ಈ ವ್ಯಕ್ತಿ ಕಲೆಯಲ್ಲೇ ತನ್ನ ಬದುಕು ರೂಪಿಸಿಕೊಂಡು ಇಂದು ಅದ್ಭುತ ಕಲೆಗಾರನೆನಿಸಿಕೊಂಡಿದ್ದಾರೆ. ಹೌದು, ಕಲೆಯ ಜೀವನವನ್ನು ನಂಬಿಕೊಂಡಿರುವ ಕಲಾವಿದನೇ ಪಿ ನಾಗರಾಜ್. ಮೂಲತಃ ದಾವಣಗೆರೆ ಜಿಲ್ಲೆಯ ಬಾನಹಳ್ಳಿ ಎಂಬ ಕುಗ್ರಾಮದಲ್ಲಿ ತನ್ನ ಬಾಲ್ಯದಿಂದಲೇ ಈ ಕಲೆಯ ನೆಂಟನ್ನು ಬೆಳೆಸಿಕೊಂಡವರು ಈ ನಾಗರಾಜ್. ಕುಟುಂಬಕ್ಕೂ ಕಲೆಗೂ ಯಾವ ಸಂಬಂಧವಿಲ್ಲ. ಆದರೂ ನಾಗರಾಜ್ ಚಿಕ್ಕ ವಯಸ್ಸಿನಲ್ಲಿಯೇ ಕಲೆಗೆ ಆಕರ್ಷಿತರಾಗಿ ಇಂದು ಅದ್ಭುತ ಕಲೆಗಾರರಾಗಿದ್ದಾರೆ. ಅದಕ್ಕೆ ಮೂಲ ಕಾರಣ ಕಲಾ ಶಿಕ್ಷಕ ಎಂ ಅಂಬಣ್ಣನವರು. ಪ್ರೌಢ ಶಿಕ್ಷಣ ಪಡೆಯುತ್ತಿರುವಾಗಲೇ ಕಲೆಯನ್ನು ಕರಗತ ಮಾಡಿಕೊಂಡಿದ್ದ ನಾಗರಾಜ್ ಅವರಿಗೆ ಮನೆಯಲ್ಲಿ ತನ್ನಮ್ಮ, ಅಣ್ಣಂದಿರು, ಅತ್ತಿಗೆಯರು ಪ್ರೋತ್ಸಾಹವೇ ಇವತ್ತು ಉತ್ತಮ ಕಲಾವಿದನಾಗಿ ಬೆಳೆಯಲು ಸಾಧ್ಯವಾಗಿದೆ ಎನ್ನುತ್ತಾರೆ ನಾಗರಾಜ್. ಹುಬ್ಬಳ್ಳಿಯ ಶ್ರೀ ವಿಜಯ ಮಹಾಂತೇಶ್ ಕಲಾಮಂದಿರದಲ್ಲಿ ಆರ್ಟ್ ಮಾಸ್ಟರ್ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿ ಉನ್ನತ ಶಿಕ್ಷಣವನ್ನು ಬೆಂಗಳೂರಿನ ಫೈನ್ ಆರ್ಟ್ ಕಾಲೇಜಿನಲ್ಲಿ GD ಪದವಿ ಪಡೆದರು. ಬೆಂಗಳೂರಿನ ಭಾರತೀ ವಿದ್ಯಾಭವನ ಮತ್ತು ಕನ್ನಡ ಭವನದಲ್ಲಿ ಸಮೂಹ ಕಲಾ ಇವರ ಕೃತಿಗಳು ಸ್ವಂತಿಕೆಯನ್ನು ಬಿಂಬಿಸುವ ಜೊತೆಗೆ ನೆರಳು ಬೆಳಕಿನ ನಿಸರ್ಗ, ಚಿಕ್ಕೋಣಿ ಚಿತ್ರಕಲೆ, ಮಾನಿವರ್ ಅಂತೂ ತುಂಬ ನಯವಾಗಿ ತಮ್ಮ ಕುಂಚದ ಮೂಲಕ ರೇಖೆಯನ್ನು ಎಳೆದಿದ್ದರೆ ಭಾವಚಿತ್ರವನ್ನು ನೋಡುಗರನ್ನು ಆಕರ್ಷಿಸುತ್ತಿವೆ. ಇವರ ಮನೆ ಇಂದು ಕಲಾ ಗ್ಯಾಲರಿಯಾಗಿ ನಿರ್ಮಿತವಾಗಿದೆ. ಕಲಾ ಶಿಬಿರಗಳು 1995ರಲ್ಲಿ ಧಾರವಾಡದಲ್ಲಿ ಜಲವರ್ಣ ಶಿಬಿರ, ಕರ್ನಾಟಕ ಲಲಿತ ಅಕಾಡೆಮಿ ಗ್ರಾಫಿಕ್ ಶಿಬಿರ 96, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ 97, ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಸಾಂಪ್ರದಾಯಿಕ ಕಲೆ ರಾಮನಗರ 97, ಕಿನ್ನಾಳ 98, ರಾಷ್ಟ್ರೀಯ ಸಾಹಸ ಶಿಬಿರ ರಾಮನಗರ 99, ಸಮತಾ ಸಂಸ್ಕೃತಿ ಗುಲ್ಬರ್ಗ 2002, ಕಿನ್ನಾಳ ಕಲೆ ಕಾರ್ಯಾಗಾರ 2003, ರಾಜಸ್ಥಾನದ ರಾಷ್ಟ್ರೀಯ ಕಲಾ ಶಿಬಿರ ಹೀಗೆ ವಿವಿಧ ಕಡೆಗಳಲ್ಲಿ ಏರ್ಪಡಿಸಿದ್ದ ಶಿಬಿರಗಳಲ್ಲಿ ಭಾಗವಹಿಸಿ ಕಲಾ ಪ್ರದರ್ಶನದ ಮೂಲಕ ತರಬೇತಿ ಪಡೆದಿದ್ದಾರೆ. ಕಲೆಗೆ ಸಂದ ಗೌರವಗಳು 1996-97ರಲ್ಲಿ ರಾಜ್ಯ ಲಲಿತ ಕಲಾ ಅಕಾಡೆಮಿಯ ಸ್ಕಾಲರ್ಶಿಪ್ ಪಡೆಯುವ ಮೂಲಕ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸಿಲ್ವರ್ ಮೆಡಲ್ ಕಾಮಿಕ್ಸ್ ಹುಬ್ಬಳ್ಳಿ 96, ಫಸ್ಟ್ ಪ್ರೈಸ್ 96, ಹಾಸನ ಮೆರಿಟ್ ಅವಾರ್ಡ್, ರಾಜ್ಯ ಮಟ್ಟದ ಪ್ರಶಸ್ತಿ ವಿಜಯಪುರ 2003, ಗುರುದೇವ ಲಲಿತ ಕಲಾ ಅಕಾಡೆಮಿ ಮಂಡ್ಯ 2005ನೇ ಪ್ರಶಸ್ತಿ ಗೌರವ ಪುರಸ್ಕಾರ, ರಾಜ್ಯ ಕಲಾಸಿರಿ ಪ್ರಶಸ್ತಿ ಗದಗ 2006, ಚಿತ್ರಕಲಾ ರತ್ನ ಸಂಘಟನಾ ಶಿಕ್ಷಕ ಪ್ರಶಸ್ತಿ ಮಂಡ್ಯ 2006 ಪ್ರಶಸ್ತಿಗಳನ್ನು ಪಡೆದು ಕಲಾವಿದರ ಬಳಗಕ್ಕೆ ತಂದಿದ್ದಾರೆ. ಯಶಸ್ವಿ ಕಲಾ ಪ್ರದರ್ಶನಗಳು 94ರಲ್ಲಿ ನಡೆದ ಕಲಾ ಪ್ರದರ್ಶನದಲ್ಲಿ ಪ್ರಥಮ ಪ್ರಶಸ್ತಿ ಪಡೆದಿದ್ದಾರೆ. 97ರಲ್ಲಿ ಧಾರವಾಡ, 96ರಲ್ಲಿ ಮಂಡ್ಯ, ಹುಬ್ಬಳ್ಳಿ 97ರಲ್ಲಿ ವಿಜಯಪುರ, 98ರಲ್ಲಿ ಹಾಸನ, ಬೆಂಗಳೂರು, ಮೈಸೂರು ದಸರಾ 99 ಮತ್ತು 2000ದಲ್ಲಿ ಮೈಸೂರು ದಸರಾ, 99ರಲ್ಲಿ ಬೆಂಗಳೂರು, ಧಾರವಾಡ 2000ರಲ್ಲಿ ಶಹಬಾದ್, 99ರಲ್ಲಿ ಭಾರತೀ ವಿದ್ಯಾಭವನ ಬೆಂಗಳೂರು, ಆಲ್ ಇಂಡಿಯಾ ಆರ್ಟ್ ಕಲಾ ಪ್ರದರ್ಶನ ಉದಯಪುರ, 2003ರಲ್ಲಿ ಕರ್ನಾಟಕ ಕಲಾಮೇಳ, 2004ರಲ್ಲಿ ಶಿಕಾರಿಪುರದ ತಾಲೂಕಿನ ಈಶ್ವರನಲ್ಲಿ ನಿಮ್ಮೊಂದಿಗೆ ನಾವು ಚರ್ಚಾಗುಂಡಿ ಗ್ರಾಮೀಣ ಪ್ರದೇಶ, 2005ರಲ್ಲಿ ಶಿಕಾರಿಪುರದಲ್ಲಿ ಕಲಾ ಪ್ರದರ್ಶನ, 6ರಲ್ಲಿ ಶಿರಸಿ ಮತ್ತು ಬನವಾಸಿಯಲ್ಲಿ ನಡೆದ ಕದಂಬೋತ್ಸವ ಹಾಗೂ ಶಿವಮೊಗ್ಗಗಳಲ್ಲಿ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಿ ಜನಮೆಚ್ಚುಗೆ ಪಡೆದಿದ್ದಾರೆ. ರಾಜ್ಯದ ವಿವಿಧ ಕಲಾಕೃತಿಗಳನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಿರಿಯ ಕಲಾವಿದರಾದ ಡಾಕ್ಟರ್ RM ಹಡಪದ, JMS ಮಣಿ, C ಚಂದ್ರಶೇಖರ್, ಪ್ರೊಫೆಸರ್ ಹಿರೇಗೌಡರ್ ಮತ್ತು ಮರಿ ಶ್ಯಾಮಾಚಾರ್ಯರ ಮಾರ್ಗದರ್ಶನದಲ್ಲಿ ನಾಗರಾಜ್ ಅವರು ಪ್ರತಿಭಾವಂತ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ. ಹೊಸ ಅನುಭವಗಳು ಹದಿಹರಿಯದ ವಯಸ್ಸಿಗೆ ಪೂರಕವಾದರೂ ಎಡಿಟಿಂಗ್ ಕೃತಿಗಳಲ್ಲಿ ಸಾಕಷ್ಟು ಪರಿಣಿತರಾಗಿದ್ದಾರೆ. ಉಳಿದಂತೆ ಸಾಮಾನ್ಯ ನೆಲೆಯ ಕೃತಿಗಳು ಹೆಚ್ಚು ಬೆಂಗಳೂರಿನಲ್ಲಿ ಪ್ರದರ್ಶಿತವಾಗುತ್ತಿದ್ದವು. ನಾಗರಾಜ್ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ
ನಡೆದ 7 ದಿನಗಳ ವಿವಿಧ ಚಿತ್ರಕಲಾ ಪ್ರದರ್ಶನ ಯಶಸ್ವಿ ಮಾಡಿ ಬಹುಮಾನ ಗಳಿಸಿದ್ದಾರೆ. ಇಲ್ಲಿ ಪ್ರದರ್ಶನಗೊಂಡ ಚಿತ್ರಗಳಲ್ಲಿ ಜಲವರ್ಣ ಸೌಂದರ್ಯ ಬೀರುವಂತಹ ಅಕಾಡೆಮಿಕ್ ನೆಲೆ ಎಂದರೂ ತಪ್ಪಾಗಲಾರದು. ಜಲವರ್ಣ ಚಿತ್ರಗಳ ಮೂಲಕ ಉತ್ತಮ ಪರಿಣಾಮಕಾರಿ ಎಂಬುದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹರಿಹರ ತಾಲೂಕಿನ ಗುತ್ತೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಕಲಾವಂತಿಕೆಯನ್ನು ಗುರುತಿಸುವಲ್ಲಿ ನಿರತರಾಗಿದ್ದಾರೆ. ಇನ್ನಷ್ಟು ಕಲಾ ಸೇವೆ ನಾಡಿನಲ್ಲಿ ಅತ್ಯಂತ ಪ್ರಜ್ವಲಿಸಲಿ ಎಂಬುದೇ ನಮ್ಮ ಹಾರೈಕೆ.